ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ನಾವು ಯೂಟ್ಯೂಬ್ ಚಾನಲ್ಗೆ 2013 ಬಂದಿದ್ವಿ. ಅದಕ್ಕೆ ಮುಂಚೆನೂ ಸರ್ವಿಸ್ ಮಾಡ್ತಾಯಿದ್ವಿ. ಫಸ್ಟು ನಾವು ಡ್ರಿಲ್ಲಿಂಗ್ ಫೀಲ್ಡ್ ಇದ್ದೀವಿ, ಆಮೇಲೆ ವಾಟರ್ ಡಿವೈನಿಂಗ್ ಬಂದಿದ್ವಿ. ನೆಕ್ಸ್ಟು ಯೂಟ್ಯೂಬ್ ಬಂದ ಮೇಲೆ ವಾಟರ್ ಡಿವೈನಿಂಗ್ ಪ್ಲಸ್ ಡ್ರಿಲ್ಲಿಂಗ್ ಮಾಡ್ತಾಯಿದ್ವಿ. ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ, ನಾನು ಸ್ಯಾಂಪಲ್ ವಿಡಿಯೋ ಕಳಿಸೋಕ್ಕೆ ಹೇಳಿದ್ದೀವಿ. ಇದು ಶಿಲ್ಟ ಏನು ಮಡ್ಡು ಏನು ಥರ ಇದೆ ಅಂತ. ಇದು ಎಂಡಿಂಗು ಈ ಥರ ಐತೆ. ಬಿಗಿನಿಂಗ್ ಹೆಂಗೆ ಅಂತ ಬರುತ್ತೆ ನೋಡಿ. ಬಿಗಿನಿಂಗ್ ಏನಿದ್ರು ಸರಿ, ಪಾರ್ಟಿ A to Z ಕನ್ಸಲ್ಟಿಂಗ್ ಮಾಡ್ತೀವಿ. ಫಸ್ಟ್ ಅವ್ರು ಸ್ಯಾಂಪಲ್ ವಿಡಿಯೋ ಕಳಿಸ್ಬೇಕು ಏನಾಗಿದೆ ಅಂತ. ಆಮೇಲೆ ಅವರು ಬಂದು ಸೈಟ್ ಇನ್ಸ್ಪೆಕ್ಷನ್ ವಿಡಿಯೋ ಮಾಡಬೇಕಾ ಬೇಡಣ ಅಂತ ಒಂದು ಶಾರ್ಟ್ ವಿಡಿಯೋ ಕಳಿಸಿದ್ರೆ ಗೊತ್ತಾಗತ್ತೆ. ಅವರು ಎದುರು ಮನೆಗೆ ಬಂದುಬಿಟ್ಟು ಅಕ್ಕಪಕ್ಕ ಮನೆ ತೋರಿಸಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ರೋಡ್ ತೋರಿಸಿ, ಗೇಟ್ ತೋರಿಸಿ, ಆಮೇಲೆ ಬೋರ್ ಜಾಗ ತೋರಿಸಿ, ಕೆಲಸ ಮಾಡೋಕ್ಕೆ ಫೀಸಿಬಲ್ ಜಾಗ ಐತೆ ಅಂತ ನಮಗೆ ಸಮಾಧಾನ ಆಗಿದರೆ ಸೈಟ್ ಇನ್ಸ್ಪೆಕ್ಷನ್ 2000ಕ್ಕೆ ಒಪ್ಕೊಳ್ಬೋದು. ಆವಾಗ ಅವರು ಆಟೋ ಬುಕ್ ಮಾಡಬೇಕು. ಇದು ಯಾವುದೋ ಒಂದು ಪಾರ್ಟಿಗೆ ಆಟೋ ಬುಕ್ ಮಾಡಿದರೆ ಹೋಗ್ತಾಯಿದ್ದೀವಿ. ಫಸ್ಟು ಒಂದು ಇನ್ಫಾರ್ಮೇಷನ್ ಹೇಳ್ತಾರೆ, ಅಲ್ಲಿ ಹೋದ ಮೇಲೆ ನಾವು ವಿಚಾರ ಮಾಡಿದರೆ ಬೇರೆ ಇನ್ಫಾರ್ಮೇಷನ್ ಎಲ್ಲ ಹೇಳ್ತಾರೆ. ಎಲ್ಲ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಬೇಜಾರಾಗತ್ತೆ ಬೇರೆ ಬೋರ್ಲ್ ಗಾಡಿಯವ್ರಿಗೆ. ಅದಕ್ಕೋಸ್ಕರ ಮಿನಿಮೈಸ್ ಮಾಡಿಬಿಟ್ಟು ಜನರಲ್ ಇನ್ಫಾರ್ಮೇಷನ್ ಹಾಕ್ತಾಯಿದ್ವಿ. ಫೋನಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಬಂದರೆ ಒಂದು ವ್ಯೂ ಗೊತ್ತಾಗತ್ತೆ. ಈಗ ಅಕ್ಕಪಕ್ಕ ನಾವು ಬೋರ್ ಮಾಡಿದ್ವಿ ಆ ಥರ ಇರುತ್ತೆ, ಇದು ಈ ಥರ ಇರ್ಬೋದು ಅಂತ ಒಂದು ಗಸ್ ಮಾಡ್ಬೋದು. ನಾವು ಸ್ಪಾಟ್ಗೆ ಬಂದುಬಿಟ್ಟಿದ್ದೀವಿ. ಸ್ಪಾಟಿಗೆ ಬಂದಮೇಲೆ ಒಂದು ಶಾರ್ಟ್ ವೀಡಿಯೋ ನಮ್ಮ ಕಡೆಯಿಂದ. ನೆಕ್ಸ್ಟ್ ಫರ್ದರ್ ಕೆಲಸ ಮಾಡೋಕ್ಕೆ ಅವ್ರಿಗೆ ವೀಡಿಯೋ ಕಳಿಸ್ಬೇಕಲ್ಲ. ನನ್ನ ಪಾಯಿಂಟ್ ಅಂದರೆ ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾರೆ. ಯಾಕಂದರೆ ನಮ್ಮದು ಡೀಟೇಲ್ಸ್ ಪಕ್ಕಾ ಇರುತ್ತೆ. ಏನು ಮಾಡ್ತೀವಿ, ಏನಾಗೋದು, ಏನಾಗಿದೆ, ಏನಾಗ್ಬೋದು ಅಂತ ಎಲ್ಲ ಪ್ರೆಸೆಂಟು ಪಾಸ್ಟು ಫ್ಯೂಚರು ಹೇಳ್ಬೋದು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ನೋಡಿದ್ದೀವಿ. ಇದು ಒಂಥರ ಪ್ರಾಬ್ಲಮ್ಮು, ಸರಿನಾ. ಕೇಸಿಂಗ್ ಬಂದು 100 ಫೀಟ್ ಬಂದಿದೆ, ಏನೋ ಬೈ ಮಿಸ್ಟೇಕು, ಯಾರೂ ಬೇಕಂತ ಮಾಡಲ್ಲ. 70 ಫೀಟ್ ಮಾತ್ರನೇ ಕೇಸಿಂಗ್ ಹೋಗಿದೆ, ಅದು ಕೆಳಗಡೆ ಹೋಗ್ತಾ ಇಲ್ಲ ಅಂತ ನೋಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಸೈಡೆಲ್ಲ ಏರ್ ಔಟ್ ಆಗಿದೆ. ಈಗ ಇದು ಕೆಲಸ ಮಾಡೋದು ತುಂಬ ಕಷ್ಟ. ನಾವು ಏರ್ ಪ್ರೆಷರ್ ಕೊಟ್ಟರೆ ಕಟ್ಟಿಂಗ್ ಆಚೆ ಕಡೆ ಬಂದರೆ ಮಾತ್ರನೇ ಕ್ಲಿಯರ್ ಮಾಡೋಕ್ಕಾಗತ್ತೆ. ಸೈನಲ್ಲಿ ಏರ್ ಬಂದರೆ ಏನು ಮಾಡೋಕ್ಕೂ ಆಗಲ್ಲ. ಇದು ದೊಡ್ಡ ಗಾಡಿನಲ್ಲಿ ರೀಎರೆಕ್ಟ್ ಮಾಡ್ಬೋದು. ಮಾಡಿದ ಬೋರ್ 400, ಇರುವುದು ಬೋರು 80 ಫೀಟು, ಕೇಸಿಂಗ್ ಈಗ ಇರುವುದು 70 ಫೀಟು, ವಾಟರ್ ಲೆವೆಲು 17 ಫೀಟು. ಇಂಥ ಪ್ರಾಬ್ಲಮ್ನಲ್ಲಿ ಅವರು ಶಿಲ್ಟು ಕ್ಲಿಯರ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಶಿಲ್ಟು ಕ್ಲಿಯರ್ ಮಾಡಿದರೆ ಆಮೇಲೆ ಫಿಲ್ಟರ್ ಪೈಪು ಎರೆಕ್ಷನ್ ಮಾಡಬೇಕು. ಅದು ಬಂದು ರೋಬೋ ಗಾಡಿನಲ್ಲೂ ಮಾಡ್ಬೋದು, ಗ್ಯಾಸ್ ಬೋರ್ವೆಲ್ನಲ್ಲಿಯೂ ಮಾಡ್ಬೋದು, ದೊಡ್ಡ ಗಾಡಿನಲ್ಲೂ ಮಾಡ್ಬೋದು. ಹಳೆ ಗಾಡಿಯವರು ಫೋನ್ ಪಿಕಪ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಅದು ಕತೆ ಇರಲಿ. ನಾರ್ಮಲಾಗಿ ಒಬ್ಬರು ಕೆಲಸ ಮಾಡಿದ ಮೇಲೆ ಇನ್ನೊಬ್ಬರು ಯಾರು ಬಂದು ಕೈ ಮುಟ್ಟಲ್ಲ. ನಾವು ಹಂಗೆ ಇಲ್ಲ. ಬೈ ಚಾನ್ಸ್ ಇದು ಕೆಲಸ ಯಾರು ಮಾಡಿದರೂ ಸರಿ, ಏನೇನು ಆಗುತ್ತೆ ಅಂತ ಮುಂಚೆನೇ ಹೇಳ್ಬಿಡ್ತೀವಿ. ನೀರು ಮೇಲೇ ಐತೆ ನೋಡಿ.
ಎಷ್ಟೆಷ್ಟು ಅಮೌಂಟುಗಳು ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ನಮ್ಮದು ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾವು ಬಂದು ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಕೆಲಸ ಮಾಡಿಕೊಡ್ತೀವಿ. ಸರಿನಾ? ಏನು ಆಗ್ಬೋದು, ಸಕ್ಸಸ್ ಹಿಂಗೆ ಆಗುತ್ತಾ ಇಲ್ಲಣ ಅಂತ ಫಸ್ಟೇ ಹೇಳ್ಬಿಡ್ತೀವಿ. ಇದು ಗಾಡಿಯವ್ರಿಗೆ ಹೈಟ್ ಹೆಂಗಿದೆ, ಮರ ಹೆಂಗಿದೆ, ಕಟ್ ಮಾಡಬೇಕಾ, ಏನು ಮಾಡಿದ್ದಾರೆ ಅಂತ ತೋರಿಸ್ಬೇಕು. ಅವ್ರು ಫುಲ್ ಡೀಟೇಲ್ಸು ಪಾರ್ಟಿಗೆ ಹೇಳಿದ್ದೀವಿ. ಅವ್ರಿಗೆ ಸಮಾಧಾನ ಆಗಿದೆ. ಕಂಪ್ಲೀಷನ್ ವೀಡಿಯೋ ಬಂದರೆ ಅಪ್ಲೋಡ್ ಮಾಡ್ತೀವಿ. ಅಲ್ಲಿಂದ ರಿಟರ್ನ್ ಬರ್ತಾಯಿದ್ದೀವಿ. ಕೆಲಸ ಆಯಿತು, ಅಲ್ಲಿಂದ ರಿಟರ್ನ್ ಆಟೋ ಬುಕ್ ಮಾಡಿದ್ದಾರೆ, ಅಲ್ಲಿಂದ ಬಿಟ್ಟಿದ್ದೀವಿ, ಬರ್ತಾಯಿದ್ದೀವಿ. ಬಂದುಬಿಟ್ರೆ ನೆಕ್ಸ್ಟ್ ಸೈಟಿಗೆ ಹೋಗ್ಬೋದು. ನಮ್ಮ ಹತ್ರ ಎಲ್ಲ ಐತೆ. ಬೋರ್ವೆಲ್ ವಾಟರ್ ಪಾಯಿಂಟು ಮಾಡ್ತೀವಿ, ಬೋರ್ವೆಲ್ ಡ್ರಿಲ್ಲಿಂಗು ಮಾಡ್ತೀವಿ, ರೀಡ್ರಿಲ್ಲಿಂಗು ಮಾಡ್ತೀವಿ, ಸ್ಟಕ್ ಮೋಟ್ರ್ ರಿಮೂವ್ನು ಮಾಡ್ತೀವಿ, ಹೊಸ ಪಾಯಿಂಟನ್ನು ಮಾಡ್ಬೋದು, ಇಲ್ಲ ಹಳೆಯ ಪಾಯಿಂಟ್ಗೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಆನ್ಲೈನ್ ವಾಟರ್ ಪಾಯಿಂಟ್ ಮಾಡ್ಬೋದು. ಡ್ರಿಲ್ಲಿಂಗ್ ಟೈಮಲ್ಲೇ ನಿಮಗೆ ಏನು ಡೌಟ್ ಬರುತ್ತೋ ಅದು ನೀವು ಕ್ಲಿಯರೆನ್ಸ್ ಮಾಡ್ಕೊಬೋದು. ಫರ್ದರ್ ಡೆಪ್ತ್ ಹೋಗ್ಬೋದ ಬೇಡಲ್ಲ ಅಂತ ಅದನ್ನು ಹೇಳ್ಬೋದು. ಹೋಸ್ ಕ್ಲೀನಿಂಗ್ ಗಾಡಿನೂ ಐತೆ, ಜೀಪೂ ಐತೆ. ಸಕ್ ಮೋಟ್ರ್ ರಿಮೂವ್ ಮಾಡೋದು ಅಟೆಂಡ್ ಮಾಡ್ಬೋದು. ಯಾವುದೇ ಡೌಟ್ ಇದ್ದರೆ ಸೈಟ್ ಹತ್ರ ನಾವು ಬಂದುಬಿಟ್ಟು ನೋಡಬೇಕು. ಬೇರೆಯವ್ರು ಮಾಡಿದರೆ ಏನಾಗತ್ತೆ ಇಲ್ಲ ಅಂತ. ರೋಬೋ ಗಾಡಿ ಪಾಯಿಂಟನ್ನು ಮಾಡಿಕೊಡ್ತೀವಿ. ನಾವು ಪಾಯಿಂಟ್ ಮಾಡಿದರೆ ಬಿಲ್ಡಿಂಗ್ ಯಾವ ಸ್ಟ್ರಕ್ಚರ್ ಏನು ಡಿಸ್ಟರ್ಬ್ ಮಾಡಲ್ಲ. ನಮಗೆ ಹೈಟು 10.5 ಇರಬೇಕು. ಸ್ವಲ್ಪ ವಾಸ್ತು ಟ್ಯಾಲಿ ಆಗಬೇಕು. ನಾವು ನಮ್ಮ ಬೌಂಡ್ರಿ ಕಮ್ಮನಳ್ಳಿಯಿಂದ 20 ಕಿಲೋಮೀಟ್ರ್ ಇದ್ದರೂ ಏನು ಕೆಲಸ ಇದ್ರೂ ಮಾಡಿಕೊಡ್ತೀವಿ. ಅದು ಮೇಲೆ ಕಡೆ ಕೆಲಸ ಮಾಡಲ್ಲ. ಯಾಕಂದರೆ ನನಗೆ ಮೆಡಿಕಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಅದಕ್ಕೋಸ್ಕರ 2 ವೀಲರು ಡ್ರೈವ್ ಮಾಡೋಕ್ಕಾಗಲ್ಲ. ಆಟೋನಲ್ಲಿ ಹೋಗ್ತೀವಿ, ಆಟೋನಲ್ಲಿ ಬರ್ತೀವಿ. ಅಪ್ ಆ್ಯಂಡ್ ಡೌನ್ ಆಟೋ ಅವ್ರು ಬುಕ್ ಮಾಡಿದರೆ ನಾವು ಕೆಲಸ ಅಟೆಂಡ್ ಮಾಡ್ಬೋದು. ಸರಿನಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ತುಂಬ ಸಂತೋಷ. ಬೇರೆಯವ್ರಿಗೆ ಶೇರ್ ಮಾಡಿ. ನಾವು ಇನ್ನೊಂದು ಒಳ್ಳೆಯ ವೀಡಿಯೋದಲ್ಲಿ ಮೀಟ್ ಮಾಡೋಣ. ನಮ್ಮದು ಟೈಮಿಂಗ್ ಬೆಳಗ್ಗೆ 9 ರಿಂದ 10, ಸಾಯಂಕಾಲ 5 ರಿಂದ 6 ಅಷ್ಟೇ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಬಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಬೇರೆ ಜಾಗ ಹೋಗ್ತಾಯಿದ್ದೀವಿ. ಬೇರೆಯವರು ಆಟೋ ಕಳಿಸಿದ್ದಾರೆ. ಅದು ಕಂಟಿನ್ಯೂಷನ್ ವೀಡಿಯೋ. ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಮೀಟ್ ಮಾಡೋಣ. ಇದನ್ನು ಜಾಯಿಂಟ್ ಆಗಿಬಿಟ್ಟಿದೆ. ಓಕೆ.